ಮುಂದೆ ನಮ್ಮ ಪತ್ರಿಕೆ ಲಾಕ್ ಹಾಕ್ದಲ್ಲ DC KL ನೇಗಿ ಅದೇ ಹೇಳ್ತೀನಿ. KL ನೇಗಿ DC, ರತ್ನಪ್ರಭಾ AC, MK ಶ್ರೀವಾಸ್ತವ SP ಮತ್ತು ಉಮೇಶ್ ಚಂದ್ರ HQ ಅಂತಿರು. ಇವರಿದ್ರು. ಏನಾಯ್ತು, ಇಲ್ಲಿ ಕ್ಲಬ್ ಇತ್ತು, ಒಂದು ರಿಕ್ರಿಯೇಷನ್ ಕ್ಲಬ್ ಅಂತ ಹೇಳಿ. ಅಲ್ಲಿ ಎಲ್ಲರೂ ಹೋಗ್ತಿದ್ರು. ಆವಾಗ DC ಕುಡಿದು ಕಪಾಳಕ್ಕೆ ಏಡ್ ತಿಂದಿದ್ದ. ನಾನು ವರದಿದೆ. ಕಾನೂನು ಕೈಯಲ್ಲಿ ತೆಗೆದುಕೊಂಡ ಜಿಲ್ಲಾಧಿಕಾರಿ ಕಪಾಳ ಮೋಕ್ಷ ಅಂತ. ಅದು ಯಾರು ಬರ್ದಿದ್ದಿಲ್ಲ, ಅದು ಎಲ್ಲ ಅದು ಮಾಡಿದ ಕೂಡ್ಲೇನೆ 2ನೇ ದಿವಸ DC SP AC ಎಲ್ಲರ ಮನೆಗೆ ಬಂದು, ಸರ್ ನಮ್ಮ ರಿಪೋರ್ಟ್ರ ಅದು ರಾಂಗ್ಲಿ ರಿಪೋರ್ಟ್ ಕೊಟ್ಟಾನ, ಅದಕ್ಕಿಲ್ಲ ಅಂತ ಹೇಳಿ ಒಂದು 2 ಲೈನು ನೀವು ಬರ್ರಿ, ನಾನು ದನ ಕಾಯವ ಅಲ್ಲ ಅಂತ ನಾ ಪೇಪರ್ ತೆಗಿತೀನಿ. ಅದು ತಪ್ಪಿತ್ತಂದ್ರೆ ಒಂದು ಕೆಲಸ ಮಾಡ್ರಿ, ನಿಮ್ಮ ಲೆಟರ್ ಮೇಲೆ ನನ್ಗೆ ಯಾರು ಹೊಡೆದಿಲ್ಲ, ಉತ್ತರ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಿದ್ದು ಸುಳ್ಳು, ಅದು ಬರೆದು ನೀವು ಕೊಡ್ರಿ, ಅದು ಹಾಕ್ತೀನಿ, ಅದು ಫ್ರಂಟ್ ಪೇಜ್ ಮೇಲೆ ಹಾಕ್ತೀನಿ. ಅದು ಒಂದು ನೆನ್ಪಿಕ್ರಿ, ನಾನು ನಿನ್ನ ಹೊಡೆದಾರಂತ ಬರ್ತೀನಿ, ಇವತ್ತು ಇಲ್ಲ ಅಂತ ನೀವು ಬರ್ದ ಮೇಲೆ ಜನರು ಕನ್ಫ್ಯೂಸ್ದಾಗ ಬರ್ತಾರೆ. ಅದು ಮಗ್ಲಿಗೆ ಯಾರು ಹೊಡೆದ್ರು, ಯಾಕೆ ಹೊಡೆದ್ರು ಅದನ್ನು ಬರೀತೀನಿ. ಅವು 2 ಜನರು ಇಲ್ಲ ತಿಳ್ಕೊಳ್ಳ. ಇಲ್ಲ ಹೋದ್ರು. ಹೋದ ಕೂಡಲೇ ಒಂದು ದಿವಸ ರಾತ್ರಿ 3 ಗಂಟೆಗೆ, ಅವಾಗೇನೋ ಮಳೆ ಜೋಡಿಸೋದು, ಪ್ರಿಂಟ್ ಆಗೋದು, ಬೆಳಗಾಗತ್ತಾನೆ ಕೈ ಮೈ ಮಷೀನಿ ಬಂದು 3 ಗಂಟೆಗೆ 2 ವ್ಯಾನ್ ಪೊಲೀಸ್, SP DC ಎಲ್ಲರೂ ಬಂದರು. ಅವು ಅಲ್ಲಿ ಕಟ್ಕೂರು ಒಣೆ ಮನೆ ಇತ್ತು ಊರಾಗ. ಆ ಪಾಠಕ್ಕೆ ತೆರೆದು ನೋಡಿದ ಕೂಡಲೇ ಬಂದರು. SP ಹೇಳಿದೆ, ಸರ್ ನೀವು ಯೂನಿಫಾರ್ಮಲ್ಲಿದ್ರಿ, ನೀವು SP ಅಂತ ಗೊತ್ತಾಯ್ತು, ಬರ್ರಿ ಅಂತ ಹೇಳಿದೆ. ಆದ್ಮೇಲೆ ನಿಮ್ಮ ಜೊತೆಲಿದ್ದವ್ರು ಯಾರು ಗೊತ್ತಾಗಿಲ್ಲಲ್ಲ ಅಂದೆ. ಅರೆ ಇನ್ಕೋ नहीं जानते, ये जो है DC साहब, हाँ परसों क्लब में मार खाए सो इनो ही क्या ಬೇಕಂತಿಲ್ಲ ಅದು, ಯಾಕಂದ್ರೆ ಅವ್ರು ಯಾಕೆ ಬಂದಾರ ಗೊತ್ತಿತ್ತು. ಅನ್ಕೊಳ್ಳೆ देखो जी वो क्या बोल रहा है, SP ಸಾಹೇಬ್ರೆ ಇಲ್ಲಿಗಲ್ ನನ್ನ ಮನೆಯಾಗ ಬರ್ತಾ ಇದ್ರಿ, ನೀವು ಡ್ರೆಸ್ ಮೇಲೆ ಇದ್ರಿ, ನೀವು ಗೌರ್ಮೆಂಟ್ ಸರ್ವೆಂಟ್ ನೀವು ಕೊಡುತ್ತೇನೆ, ಅವ್ರು ಯಾಕೆ ಬರ್ತಾ ಇದ್ದಾರ ಅದು ಬರ್ದು ಕೊಡ್ಬೇಕು. ನಾ ಯಾಕೆ ಕೊಡ್ತೀನಿ, ನನ್ನ ಬಲ್ಲಿ ಏನು ಗಾಂಜಾ ಮಾರ್ತಾ ಇದ್ದೀನ, ಅಫೀಮ್ ಮಾರ್ತಾ ಇದ್ದೀನ, ಏನು ಬರ್ದು ಕೊಟ್ಟು ಒಳಗೆ ಬರ್ಬೇಕು. ಇಲ್ಲ ಇಲ್ಲ ರೀ, ಅವರು DC ರೀ ಅನ್ಕೊತು ಒಳಗೆ ಬಂದರು. ಬಂದ ಕೂಡಲೇ ಹೀಗೆ ಒಂದು ಸಣ್ಣ ಕುರ್ಚಿ ಇತ್ತು, ಅವಾಗ ಮುಂದೆ 2-3 ಕುರ್ಚಿ ಇದ್ದು ಬಂದರು. DC ಬಂದು ಕೂಡ್ಲತ್ತಿರು, ದಯಮಾಡಿ ಎದ್ದಿದ್ರಿ ಅಂತ. ಏನ್ರಿ ಯಾಕಂದ್ರು, ಸರ್ ಇಲ್ಲಿ ಬರ್ಬೇಕಾದ್ರೆ ಆಫೀಸರ್ ಇದ್ರೆ ನಾ ಗೌರವ ಕೊಡ್ತೀನಿ, ಇಲ್ಲಿಗಲ್ ಬಂದಿರಿ, ನೀವು ಆಫೀಸರ್ ಅಲ್ಲ. 2ನೇದು ನನ್ನ ಅಡ್ವರ್ಟೈಸ್ ಕೊಡ್ಲಕ್ಕದ, ಯಾರ ಬಂದ್ರೆ ನನ್ನ ಇವ್ರ ಕಸ್ಟಮರ್ ಅಂತ ಹೇಳಿ ನಾ ಅವ್ರಿಗೆ ಗೌರವ ಕೊಡ್ತೀನಿ. ನನ್ನ ಆಪ್ತರು ಯಾರ ಇದ್ರೆ ಬರ್ತೀರಿ, ನೀವು ನನ್ನ ಜಾತಿಯವ್ರಲ್ಲ, ನನ್ನ ಆಪ್ತರು ಅಲ್ಲ, ನೀವು ಆಫೀಸರ್ ಅಲ್ಲ, ಯಾಕೆ ಕೊಡ್ತೀರಿ? ಕೊಡೋದಿಲ್ಲ. ಎದ್ದು ನಿಂತರಿ ಅಂತ. ಎದ್ದು ನಿಂತರು. ನಿನ್ಮೇಲೆ ನಾವು ಪೇಪರ್ ಲಾಕ್ ಹಾಕ್ಲಾಕ್ ಬಂದೀವಿ ಅಂದರು. ಸರ್ ನನಗೆ ಆಶ್ಚರ್ಯದ, ನಾನೇ ಹೆಚ್ಚು ಓದಿದವಲ್ಲ, ಪೇಪರ್ ಲಾಕ್ ಹಾಕ್ಲಾಕ್ ರಾಷ್ಟ್ರಪತಿಗೂ ಅಧಿಕಾರ ಇಲ್ಲ. ಮರ್ಡರ್ ಕೇಸ್ ಆಗಿ ಜನತೆ ಶಿಕ್ಷೆ ಆದ್ರೆ ಅವ್ರಿಗೆ ಬಿಡುಗಡೆ ಮಾಡೋ ಅಧಿಕಾರ ಅದ ರಾಷ್ಟ್ರಪತಿಗೆ. ಜನತೆ ಬಿಡ್ತಾರೆ, ಫಾಶಿ ಹುಕುಂ ಕೊಟ್ರಂದು ಮಾಫ್ ಮಾಡ್ಲಿಕ್ಕೆ ಅಧಿಕಾರ ಅದ. ಆದ್ರೆ ಪೇಪರ್ ಲಾಕ್ ಹಾಕೋದು ಅವ್ರಿಗೂ ಅಧಿಕಾರ ಇಲ್ಲ. ಆಫ್ಟರ್ ಆಲ್ ಯು ಆರ್ ಎ ಡೆಪ್ಟಿ ಕಮಿಷನರ್, ನಿಮ್ಗೆ ಅಧಿಕಾರ ಯಾರು ಕೊಟ್ಟರು ಸರ್ ಅಂತ. ನಾವು ಇಲ್ಲಿಗಲ್ ಯಾಕೆ ಅಲ್ದು ಹಾಕ್ತೀವಿ ಅಂದ್ಕೊಳ್ಳಿ. ನಾ ಒಂದು ಕೆಲಸ ಮಾಡ್ರಿ, ಪಂಚನ್ಮ ಮಾಡ್ರಿ, ಯಾಕೆ ಹಾಕ್ಲತ್ತೀರಂಬದು ನಾವು ಮಾಡೋದಿಲ್ಲ. ಠೀಕ್ ಅದ, ಮತ್ತು ನಾವು ಹಾಕ್ತೇವೆ ಅಂದ್ರೆ. ಸರ್ ಈ ರೀತಿ ಮಾಡ್ಬೇಕಾದ್ರೆ ಒಂದು ದುಃಖ ನನಗೇನದ ಅಂದ್ರೆ, ಒಂದು 4 ಮಂದಿ ಯಾರ ಗುಂಡೇರಿಗೆ ಹೇಳ್ತೀರಿ ಅಂದ್ರೆ ಅವ್ರು ಬಂದು ಲಾಕ್ ಹಾಕಿ ಕೀತನ್ ನೀವು ಕೊಡ್ತೀರು. 4 ಗುಂಡೆಗಳು ಮಾಡೋ ಕೆಲಸ ನೀವು 4 DC SP AC HQ ಇವ್ 4 ಮಂದಿ ಆಫೀಸರ್ ಮಾಡ್ತೀರಿ. ಇದು ದುಃಖದ ಅಂದೆ. ಲಾಕ್ ಹಾಕಿದ್ರು. ಲಾಕ್ ಹಾಕಿದ ಕೂಡಲೇ ಇದು ತಟ್ಟಿ ಮುಸ್ದರು, ಪ್ರೆಸ್ದು ಪ್ರಿಂಟ್ ಆಗ್ಲತ್ತಿತ್ತು, ತಟ್ಟಿ ಮುಸ್ದರು. ಕೀ ಬೇಕು ಅಂದರು. ಇದು ಸ್ಟೇಷನರಿ ಅಂಗಡಿ ಅಲ್ಲ ಅಂತ ಹೇಳಿ. ಇಲ್ಲ, ಇದು ಸ್ಟೇಷನರಿ ಅಂಗಡಿ ಅಲ್ಲ. ಅಲ್ಲಿ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಠಾಣೆಗೆ ಹೋಗಿ ಲಾಕ್ ತಗೊಂಡು ಬಂದೆ. ತಂದ್ಮೇಲೆ ಮ್ಯಾಲೆ ಸೀಲ್ ಮಾಡಬೇಕು. ಸೀಲ್ ಮಾಡ್ಲಕ್ಕೆ ಮತ್ತೆ ಅಂಟು ಅದು ಹುಡುಕ್ಲತ್ತರು. ಇಲ್ಲ ಅಂತ
ಆಮೇಲೆ ಹಾ ಅವನ ಯಾಕ್ರಿ ಅಂತ ಇಲ್ಲ ಡಿ ಸಿ ಅವ್ರ ಮನೆಯಲ್ಲಿ ಅದ ಅವ್ರ ಮನೆಗೆ ಕಳಿಸ್ರಿ ಪಾಪ ಹೆಣ್ಮಗಳು ಕಲ್ತವ್ರ ಅವ್ರಿಗೆ ಅಂಟು ಹ್ಯಾಂಗೆ ಮಾಡ್ಬೇಕು ಗೊತ್ತಿರಲ್ಲ ಆಕೆ ಹೇಳ್ರಿ ನೀರು ಬಿಸಿ ಮಾಡಿ ಅದು ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿದ್ರೆ ಅಂಟು ಆಗ್ತದೆ ಅದು ಕೊಡು ಅಂತ ಹೇಳ್ರಿ ಮಾಡಿಕೊಡ್ತಾರ ಅಂತ. ಅಲ್ಲ ಅಂತ ಸಂದರ್ಭದಲ್ಲಿ ಈ ತಮಾಷೆ ಮಾತಾಡಿವಿ ಗಡ್ಸ್ ಅಂತ 6 ಗಂಟೆ ಗಡ್ಸ್ ಹೆಂಗ್ ಬಂತ ನಿಮ್ಗೆ ಯಾವ್ದ್ರಿ ಈ ಗಡ್ಸ್ ಅದು ಪ್ರಶ್ನೆ ಮಾಡೋದು ಒಬ್ಬ ಜಿಲ್ಲಾಧಿಕಾರಿ ಎಸ್ ಪಿ ಡಿ ಸಿ 2 ವ್ಯಾನ್ ಪೊಲೀಸ್ ಇಷ್ಟೆಲ್ಲ ಇದ್ದರೂ ಕೂಡ ಅವ್ರ ಮನೆಯಲ್ಲಿ ಹೋಗಿ ಅಂಟು ಮಾಡಕ್ ಯಾಕೆ ನಾ ಹೇಳ್ದೆ ಅಂಟು ಇಲ್ಲಿ ನನ್ ಮೇಲೆ ಬೇಡ ಡಿ ಸಿ ಅಂತ ಅಲ್ಲಿ ಮೂರಿ ಮೇಲೆ ಮನೆ ಅದ ಅವ್ರ ಮನೆಯವ್ರ ಪಾಪ ಎಜುಕೇಟೆಡ್ ಅವ್ರಿಗೆ ಇಂಥದ್ದೆಲ್ಲ ಗೊತ್ತಿರಲ್ಲ ಅವ್ರಿಗೆ ಹೇಳ್ರಿ ನೀರು ಬಿಸಿ ಮಾಡಂತ ಹೇಳ್ರಿ ಅದ್ರೊಳಗೆ ಗೋಧಿ ಹಿಟ್ಟು ಹಾಕಂತ ಹೇಳ್ರಿ ಅದು ಅಂಟಾಯ್ತದ ಅದು ಮೆಟ್ಲಿಗೆ ಬರ್ತದೆ ಹೇಳ್ರಿ ಅಂತ. ಮತ್ತು ಸಬ್ ಇನ್ಸ್ಪೆಕ್ಟರ್ ಅವು ಬೇಕು ಪ್ರೂ ಅವಾಗೆ ಹೋದಾಗ ತಾನೇ ಎಲ್ಲ ತರ ಮತ್ತೆ ಹೋಗಿ ಠಾಡಾದಿಂದ ಅಂಟಂದು ಮೆತ್ತಿ ಅವರು ಪೊಲೀಸ್ ಇಲಾಖೆ ಅಲ್ಲಿ ಒಂದಿಬ್ಬರು ಪೊಲೀಸ್ ಗಾರ್ಡ್ ಹಾಕಿ ಹೋಗ್ಬಿಟ್ರು. ರಾತ್ರಿ 3 ಬಂದ್ರು ಮುಂಜಾನೆ 6 ತನ ಅವ್ರು ಎಲ್ಲರಿಗೂ ಕಡಿ ನಿಂದಿರ್ತಿದ್ರು ಕೂಡ್ಗೊಟ್ಟಿಲ್ಲ ಇಲ್ಲ. ಒಬ್ಬ ರತ್ನ ಪ್ರಭಾ ಮಾತ್ರ ಅಲ್ಲ ಎಸಿದ್ದಳು ಅವಾಗ ಪಾಪ ಅವಳು ಇನ್ನೋಸೆಂಟ್ ಅವಳಿಗೆ ಏನೂ ಗೊತ್ತಿಲ್ಲ ಅಲ್ಲಿ ಮನೆಗೆ ಬರಸ್ತನ ಆಕೆ ಗೊತ್ತಿಲ್ಲ ಗಾಡಿ ಎಲ್ಲೈತು ಫಾಲೋ ಮಾಡಂತ ಹೇಳಿದ್ರು ಬಂದ್ರು. ಅವಾಗಂದಳು ನನಗೆ ಸ್ವಲ್ಪ ಆರಾಮಿಲ್ರಿ ಮತ್ತು ಅದು ನಾ ಹೆಂಗೆ ಮಾಡಲಿ ಅದು ಅಲ್ಲೇ ಒಂದು ಸಣ್ಣದ ಪಲಂಗಿತ್ತು ಇವೆಲ್ಲ ಆರಾಮ್ ಮಾಡ್ರಿ ಅಲ್ಲಿ ಆದ್ರೆ ಇಲ್ಲಿ ಕೂಡೋದಿಲ್ಲ ಅಂತ ನಿಮ್ಗೆ ಆರಾಮಿಲ್ಲಂತ್ರಿ ಆ ಕಡೆಯಲ್ಲಿ ಇಲ್ಲಿ ಮಾಡ್ರಿ ಇಲ್ಲಿ ಕೂಡ್ಬಿಡೋದಿಲ್ಲ ಅಂತ ಐಜ್ ಆಫೀಸರ್ ಆ ರೀತಿ ಮೇಲೆ ಹಾಕಿದ್ರು. 2ನೇ ದಿವಸ ಅವ್ರಿಗೇನಿತ್ತು ಅಪ್ಪ श्रीवास्तव है ना वाली के नाम को मत जाओ वो ऐसा कुछ ये नहीं है वो बहुत स्ट्रेट फॉरवर्ड है अंदर नहीं जी लॉक डाले देंगे 2 दिन में पैर पड़ता चैम्बर को आता है उस वक्त फिर निकाल देंगे बोल के आप ಇಲ್ಲಿಗಲ್ ಮಾಡೋದು ಹಾ ನಾನು ಹಂಗೆ ಮಾಡ್ತೀನಿ ಅಂತ ತಿಳಿದು ಇಲ್ಲಿಗಲ್ ಆಗಡೆ ತಾನೇ ಕಾಲು ಬೀಳ್ಕೊತ ಬರ್ತಾನೆ ಪೇಪರ್ ಬಂದ ಅದರ ಮತ್ತೇನು ಮಾಡೋದು ನಾನು ಡೈರೆಕ್ಟ್ ಮರ್ಜಿಸ್ ಹಾಯ್ಕೊಟ್ಟು ಏನಪ್ಪ ಏನದ ನಿಮ್ದು ಲಾಕ್ ಹಾಕ್ಯಾರ ಬರ್ಕ ನಿಮ್ಮ ಕಡೆ ಏನದ ಇಲ್ಲಿಗಲ್ ಹಾಕ್ಯಾರ ಲೀಗಲ್ ಹಾಕ್ಯಾರ ಸರ್ ಏನೂ ಇಲ್ಲ ಏನೂ ಇಲ್ಲದು ಕೋರ್ಟ್ದಾಗ ಕೇಸ್ ಹೆಂಗೆ ನಡಿಬೇಕ್ರಿ ಅಂದರು. ಸರ್ ಇದೇ ನಾನು ನಿಮ್ಮ ದೇಶದ ಪರಿಸ್ಥಿತಿ ತೋರಿಸ್ತಾ ಇದ್ದೀನಿ ಅಂತ. ಅಧಿಕಾರಿಗಳು ಲಾಕ್ ಹಾಕ್ತಾರೆ ಪಂಚನಾಮ ಮಾಡಲ್ಲ ಮತ್ತೆ ಯಾರು ಕೇಳೋರಿಲ್ಲ ಕೋರ್ಟ್ ಬಿಟ್ಟು ನಮ್ಗೆ ನಿರ್ವಾಹ ಇಲ್ಲ ಕೋರ್ಟಿನಾಗ ಬಂದು ಮತ್ತೆ ಪ್ರೂಫ್ ಕೇಳಿದ್ರು ನಾವು ಎಲ್ಲಿಂದ ಕೊಡ್ಬೇಕು ಅಂತ ಅಂದ್ರೆ ಹೆಂಗೆ ನೀವು ನಾನು ಹೇಳತ್ತೀನಿ ನೀವು ಇಲ್ಲ ಅಂಥೇಳಿ ಒಂದು ಹೇಳಕ್ಕೆ ನೀವು ಒಂದು ನೋಟಿಸ್ ಕೊಡ್ರಿ ಅವರಿಗೆ ನಾನು ಅಫಿಡೇವಿಟ್ ಕೊಡ್ಲತ್ತೀನಿ ಅವ್ರು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಅಲ್ಲ ನಾನು ಹೆಂಗೆ ಹೋಗ್ಬೇಕು ನಾವು ಹೋಗ್ತೀನಿ ಅವರು 1000 ಪಾಲು ಪೊಲೀಸ್ ನಿಂದಿರ್ಸ್ಲಿ ನಾವು ಹೋಗ್ತೀನಿ ಇದೇ ಭಾಷೆಗೆ ನೀವು ಕೋರ್ಟ್ ಮುಂದೆ ಅವ್ರು ಲಾಕ್ ಹಾಕಿಲ್ಲ ಅಲ್ಲಿ ನಾನು ಆಫೀಸ್ನ ಹೆಂಗೆ ಹೋಗ್ಬೇಕು ಹೋಗ್ತೇನೆ ಅವ್ರಿಗೆ ಅನಿಸ್ತು ಏನು ಇದಾಗ್ಯದ ಅಂತ ಹೇಳಿ ಮತ್ತೆ ಅವ್ರು ನೋಟಿಸ್ ಕೊಟ್ಟರು ಬರೋಣ ಓಪನ್ ಕೋರ್ಟ್ದಾಗ KLನಿಗೆ ನೀವೇನು ಮಹಾರಾಜ ಏನು ಪೇಪರ್ ಅಂದ್ರೆ ಏನು ತಿಳ್ಕೊಂಡ್ರೆ ಅವ್ರು ಏನಾರ ತಪ್ಪು ಮಾಡ್ಯಾರ ಅಂದ್ರೆ ನೀವು ಅವ್ರ ಮೇಲೆ ಕೇಸ್ ಮಾಡಿ ಲಾಕ್ ಮಾಡ್ಲಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ಅದು ಮಾಡಿ ಇದು ಮಾಡಿದ್ರು. ಅದು ಓಪನ್ ಆಯ್ತು. ಓಪನ್ ಆದ ಕೂಡಲೇ ಪೇಪರ್ನಾಗ ಅದು ಎಲ್ಲ ಬಂತು. ಅವಾಗ